Hi, hello everyone. Welcome back to my channel Smita's Life Journey. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಂದಿನ ದಿವಸ ನಾವು ಗುರುವಾಯೂರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವತ್ ನಮ್ ಸೆಕೆಂಡ್ ಡೆಸ್ಟಿನೇಷನ್ ಹೋಗೋ ಟೈಮ್ ಅಂತೂ ಬಂತು. ಹಾಗಾಗಿ ನಾವು ಬೆಳಗ್ಗೆನೆ ಬೇಗ ಎದ್ದು ಎಲ್ರು ಕೂಡ ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೊರಟ್ವಿ. ನಾವು ಗುರುವಾಯೂರಿಂದ ಹೊರಟಿದ್ದೆ ಆಲಪ್ಪಿ ಕಡೆಗೆ. ಗುರುವಾಯೂರಿಂದ ಆಲಪ್ಪಿಗೆ ಆಲ್ಮೋಸ್ಟ್ 150 ಕಿಲೋಮೀಟರ್ ಇತ್ತು. ನಮ್ಗಂತೂ ಈ ಜರ್ನಿ ಎಷ್ಟು ಖುಷಿ ಕೊಡ್ತು ಅಂದ್ರೆ, ಇಲ್ಲಿ ಮಳೆ ಯಾವಾಗ ಬರುತ್ತೋ ಬಿಸಿಲು ಯಾವಾಗ ಬರುತ್ತೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ 10 ನಿಮಿಷಕ್ಕೂ ಕ್ಲೈಮೇಟ್ ವೇರಿ ಆಗ್ತಾನೆ ಇತ್ತು. ಬಟ್ ನಾವಂತೂ ಈ ವೆದರ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ನಾವು ಗುರುವಾಯೂರಿಂದ ಬೆಳಗ್ಗೆ ಬೇಗನೆ ಹೊರಟಿದ್ರಿಂದ ತಿಂಡಿ ಏನು ಮಾಡಿರ್ಲಿಲ್ಲ. ಹಾಗಾಗಿ ಆನ್ ದಿ ವೇಲಿ ಒಂದೊಳ್ಳೆ ರೆಸ್ಟೋರೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ. ಏನಪ್ಪ ಇವರು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಗೆ ನಾನ್ ವೆಜ್ ತಗೊಂಡಿದ್ದಾರೆ ಅಂತ ನೋಡ್ತಿದ್ದೀರಾ? ದಾರಿಲ್ ನಮ್ಗಂತೂ ನಮ್ ಫೇವ್ರೆಟ್ ಇಡ್ಲಿ, ವಡೆ, ಪೂರಿ, ದೋಸೆ ಇದನ್ನೆಲ್ಲ ತಿನ್ನೋಣ ಅಂತ ವೆಜ್ ಹೋಟೆಲ್ ಹುಡುಕಿ ಸಾಕಾಯ್ತು. ಕೇರಳದಲ್ಲಿ ವೆಜ್ ಗಿಂತ ನಾನ್ ವೆಜ್ ತುಂಬಾ ತಿಂತಾರೆ ಅಂತ ಅನ್ಸತ್ತೆ. ಹಾಗಾಗಿ ನಮ್ಗೆಲ್ಲೂನು ವೆಜ್ ಹೋಟ್ಲು ಸಿಗ್ಲಿಲ್ಲ. ಏನೋ ನಾವು ನಾನ್ ವೆಜ್ ಲವರ್ಸ್ ಆಗಿರೋದ್ರಿಂದ ನಮ್ಗಂತೂ ಏನು ಪ್ರಾಬ್ಲಮ್ ಆಗಿಲ್ಲ. ಬೆಳಗ್ಗೆ ಒಳ್ಳೆ ಬ್ಯಾಟಿಂಗ್. ತಿಂಡಿ ಮುಗಿಸ್ಕೊಂಡು ಹಾಗೆ ಮಾತಾಡ್ತಾ ನಾವು ನಮ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನಾವ್ ಆಕ್ಚುಲಿ ಬ್ಯಾಂಗ್ಳೂರಿಂದಾನೇ ನಮ್ ಪ್ರೈವೇಟ್ ಬೋಟ್ ಹೌಸ್ ನ ಬುಕ್ ಮಾಡಿದ್ವಿ. ನಾವ್ ಇಲ್ಲಿಗೆ ರೀಚ್ ಆಗಕ್ ಒಂದ್ 10 ಕಿಲೋಮೀಟರ್ ಮುಂಚೆಯಿಂದನೂ ನಮ್ ಬೋಟ್ ಹೌಸ್ ಟೀಮ್ ಅವರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು. ಹಾಗಾಗಿ ನಾವು ಡೆಸ್ಟಿನೇಷನ್ ರೀಚ್ ಆಗೋಕೆ ಯಾವ ಕನ್ಫ್ಯೂಷನ್ ಕೂಡ ಆಗ್ಲಿಲ್ಲ. ಹಾಗೆ ನಾವ್ ಅಲ್ಲಿಗೆ ಹೋಗಿದ ತಕ್ಷಣ ಅವರೇ ಬಂದ್ ನಮ್ಮನ್ನ ರಿಸೀವ್ ಮಾಡ್ಕೊಂಡ್ರು. ನಮ್ಗಂತೂ ಜರ್ನಿ ಮಾಡಿ ತುಂಬಾನೇ ಸುಸ್ತಾಗಿತ್ತು. ನಮಗ್ ಮಾತ್ರ ಅಲ್ಲ, ನಮ್ ಕಾರ್ಗೂ ಕೂಡ ರೆಸ್ಟ್ ಬೇಕಾಗಿತ್ತು. ಕಾರ್ ಏನೋ ಅವ್ರು ಹೇಳಿದ ಜಾಗದಲ್ಲಿ ಪಾರ್ಕ್ ಮಾಡಿದೆ, ಆದ್ರೆ ಇಳಿಯಕ್ಕೆ ಆಗ್ತಾ ಇರ್ಲಿಲ್ಲ. ನೀವೇ ನೋಡ್ತಾ ಇದೀರಲ್ಲ ಸುತ್ತ ಎಷ್ಟು ನೀರಿದೆ ಅಂತ. ಕೊನೆಗೆ ಅವರೇ ಬಂದ್ ಕರ್ಕೊಂಡೋದ್ರು. ಕಾರ್ ಪಾರ್ಕಿಂಗ್ ಆದ್ಮೇಲೆ ನಮ್ಮನ್ನ ಇವರು ಒಂದ್ ಆಟೋ ರಿಕ್ಷಾದಲ್ಲಿ ಬೋಟ್ ಹೌಸ್ ಹತ್ರ ಕರ್ಕೊಂಡೋದ್ರು. ಈ ದಾರಿ ಎಷ್ಟ್ ಮಜವಾಗಿತ್ತು ಅಂದ್ರೆ, ಇಲ್ಲೊಂದು ಆಟೋ ರಿಕ್ಷಾ ಮಾತ್ರ ಹೋಗ್ಬೋದು. ಆ ಕಡೆಯಿಂದ ಯಾವ ವೆಹಿಕಲ್ ಕೂಡ ಬರೋ ಹಾಗಿಲ್ಲ. ಅಷ್ಟು ಚಿಕ್ಕ ದಾರಿ, ಆದ್ರೂ ಈ ದಾರಿ ಒಂಥರ ಮಜವಾಗೇ ಇತ್ತು. ನಮ್ ಖುಷಿ ಪರ್ವಿ ಅಂತೂ ಯಾವ್ದೇ ಬೋಟ್ ಹೌಸ್ ನೋಡಿದ್ರು ಇದ್ ನಮ್ದೇನಾ ಅಂತ ಕೇಳ್ತಾ ಇದ್ರು. ಫೈನಲಿ ಅವ್ರ ಕ್ಯೂರಿಯಾಸಿಟಿನೂ ಎಂಡ್ ಆಯ್ತು, ನಮ್ ಬೋಟ್ ಹೌಸ್ ಕೂಡ ಸಿಕ್ಕಾಯ್ತು. ನಮಗ್ ಇಲ್ಲಿಗ್ ಬಂದ್ ರೀಚ್ ಆಗಿದ ತಕ್ಷಣ ಅಕ್ಕಪಕ್ಕ ಎಲ್ಲ ಎಷ್ಟ್ ತುಂಬಾನೇ ದೊಡ್ಡದ್ ಬೋಟ್ ಹೌಸ್ ಇದೆ. ನಮ್ ಬೋಟ್ ಯಾಕೋ ತುಂಬಾ ಚಿಕ್ಕದು ಅಂತ ನನಗ್ ಫೀಲ್ ಆಯ್ತು. ಸ್ಮಿತಂಗ್ ಅನ್ಸಿದ್ದೇನೋ ಕರೆಕ್ಟೇ. ಆಕ್ಚುಲಿ ನಮ್ ಬೋಟು ಬೇರೆ ಬೋಟ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಚಿಕ್ಕದೆ. ಆದ್ರೆ ಅದಕ್ಕೊಂದ್ ರೀಸನ್ ಇದೆ. ಏನಪ್ಪಾ ಅಂದ್ರೆ, ನಮ್ ಬೋಟು ಒಂದೇ ಒಂದ್ ಫ್ಯಾಮಿಲಿಗೋಸ್ಕರ ಡಿಸೈನ್ ಮಾಡಿರೋ ಬೋಟು. ಇದು ಪ್ರೈವೇಟ್ ಬೋಟ್. ಬೇರೆ ಬೋಟ್ ಎಲ್ಲ ಆದ್ರೆ 3-4 ಫ್ಯಾಮಿಲಿ ಇರೋ ಅಂತ ಒಂದು ಶೇರಿಂಗ್ ಬೋಟ್ ಆಗಿರುತ್ತೆ. ನನಗಂತೂ ಆನಂದ ಮಾತು ಹೇಳಿದ ತಕ್ಷಣ ತುಂಬಾನೇ ಖುಷಿ ಆಯ್ತು. ನಾವ್ ಒಳಗ್ ಹೋಗ್ತಾ ಇದ್ದಂಗೆ ಇಡೀ ಬೋಟ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡಿದ್ವಿ.
ನೋಡಿ, ನಾವಿದ್ದಿದ್ ರೂಮು ಈ ರೀತಿ ಇತ್ತು. ವಿಂಡೋ ಕರ್ಟನ್ಸ್ ಓಪನ್ ಮಾಡಿದ ತಕ್ಷಣ ವಾವ್ ಅಂತಾನೆ ಅನ್ನಿಸ್ತು. ರೂಮಿಂದ ಈ ತರ ಒಂದ್ ವ್ಯೂ ಯಾರಕ್ ತಾನೇ ಇಷ್ಟ ಆಗಲ್ಲ ಹೇಳಿ. ನಾವು ರೂಮ್ ಎಲ್ಲ ನೋಡ್ಕೊಂಡ್ ಬರೋಷ್ಟೊತ್ತಾಗ್ಲೇ ನಮ್ ವೆಲ್ಕಮ್ ಡ್ರಿಂಕ್ ರೆಡಿ ಆಗಿತ್ತು. ಈ ಬ್ಯೂಟಿಫುಲ್ ನೇಚರ್ ಅಲ್ಲಿ ನಾವ್ ವೆಲ್ಕಮ್ ಜ್ಯೂಸ್ ಕುಡಿಯೋ ಟೈಮ್ಗೆ ನಮ್ ಬೋಟ್ ಕೂಡ ಹೊರಡ್ತು. ಬೋಟ್ ಹೊಡ್ತಾ ಇದ್ದಂಗೆ ನನಗಂತೂ ಮೇಲ್ಗಡೆ ಏನಿದೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಯ್ತು. ಹಾಗಾಗಿ ಮೇಲ್ಗಡೆ ಬಂದೆ. ಈ ಜಾಗನು ಕೂಡ ತುಂಬಾನೇ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಇಲ್ಲಿಂದ ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂದಾಗೆ ಇವ್ರ ಹೆಸರು ಶ್ಯಾಮ್ ಅಂತ. ನಮ್ ಬೋಟ್ ನ ಕ್ಯಾಪ್ಟನ್ ಇವ್ರೆ. ಈ ಬೋಟ್ ಜರ್ನಿಗೆ ಕ್ಯಾಪ್ಟನ್ ಇಷ್ಟು ಮುಖ್ಯನೋ ಹಾಗೆ ಇಲ್ಲಿರೋ ಕಿಚನ್ಗೆ ಅಡಿಗೆ ಭಟ್ರು ಮುಖ್ಯ ಅಲ್ವಾ. ಸದ್ಯಕ್ಕೆ ಇವ್ರೆ ನೋಡಿ ನಮ್ಗ್ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಳೋ ನಮ್ಮ ಅಡಿಗೆ ಭಟ್ರು. ಇವ್ರಿಗೋ ಕನ್ನಡ ಬರಲ್ಲ, ನನಗ್ ಮಲಯಾಳಂ ಬರಲ್ಲ. ಇವ್ರ ಹೆಸರು ತಿಳ್ಕೊಳಕ್ಕೆ 5 ನಿಮಿಷ ಆಯ್ತು. ಫೈನಲಿ ಗೊತ್ತಾಯ್ತು ಇವ್ರ ಹೆಸರು ಮುತ್ತಪ್ಪ ಅಂತ. ಈ ಅಂಕಲ್ ಬಂದು ತುಂಬಾನೇ ಬ್ಯುಸಿ ಇದ್ರು. ಇವ್ರು ಬ್ಯುಸಿ ಇದ್ದಿದ್ ರೀಸನ್ ಏನಪ್ಪಾ ಅಂದ್ರೆ ನಮ್ಗೋಸ್ಕರನೇ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ರು. ನಮ್ ಬೋಟ್ ರೈಡಿಂಗ್ ಶುರು ಆಗಿ 1 ಅವರ್ ಆದ್ಮೇಲೆ ಲಂಚ್ ಬ್ರೇಕ್ ಅಂತ ಒಂದ್ ಕಡೆ ಸ್ಟಾಪ್ ಕೊಟ್ರು. ಲಂಚ್ಗೆ ಅಂತ ಇವ್ರು ನಿಲ್ಸಿದ ಜಾಗ ತುಂಬಾನೇ ಪ್ರಶಾಂತವಾಗಿತ್ತು. ಯಾವಾಗ್ಲೂ ಮನೇಲಿ ಏನಪ್ಪ ಅಡ್ಗೆ ಮಾಡೋದು ಅಂತ ಒಂದ್ ಟೆನ್ಷನ್, ಜೊತೆಗೆ ನಾವೇ ಅಡ್ಗೆ ಮಾಡಿ ಊಟ ಮಾಡೋದು ಒಂಥರ ಬರ್ಡನು. ಆದ್ರೆ ಇಲ್ಲಿ ನಮ್ಗೆ ಅಂತಾನೆ ಒಬ್ರು ಕುಕ್ ಇರ್ತಾರಲ್ಲ, ಅವ್ರು ನಮ್ಗೆ ಅಂತ ಅಡ್ಗೆ ಮಾಡೋದು, ನಾವ್ ಅದನ್ನ ಸವಿಯೋದು ಈ ಎನ್ವಿರಾನ್ಮೆಂಟ್ ಅಲ್ಲಂತೂ ತುಂಬಾನೇ ಅದ್ಭುತ ಅಂತಾನೆ ಹೇಳ್ಬೋದು. ಇಲ್ಲಿ ಊಟ ಅಂತೂ ತುಂಬಾನೇ ರುಚಿಯಾಗಿತ್ತು. ಪಕ್ಕಾ ಕೇರಳ ಸ್ಟೈಲ್. ನಾನೆಲ್ಲ ಒಂದ್ ಕಡೆ ಕೇಳಿದ್ದೆ, ಕೇರಳ ಸ್ಟೈಲ್ ಊಟ ಅಂದ್ರೆ ಬರೀ ಕೊಬ್ಬರಿ ಎಣ್ಣೆ ಹಾಕಿರ್ತಾರೆ, ಒಂಥರ ಚೆನ್ನಾಗೇ ಇರಲ್ಲ ಅನ್ನೋ ತರ. ಬಟ್ ನನ್ಗೆ ಇಲ್ಲಿ ಏನು ಆತರ ಅನ್ನಿಸ್ಲಿಲ್ಲ. ನನ್ ಮಕ್ಳೆಲ್ಲ ಎಲ್ಲಿ ಊಟ ಕರೆಕ್ಟ್ ಆಗಿ ಮಾಡಲ್ವೋ ಅಂತ ಅನ್ಕೊಂಡೆ. ಆದ್ರೆ ಇಷ್ಟು ರುಚಿಯಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಸಿ ಬಿಸಿ ಊಟಕ್ಕೆ ನಮಗ್ ತಂಪೆರೆದಿದ್ದು ಮಳೆರಾಯ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಮೇಲೆ ನಮ್ ಪಯಣ ಮುಂದುವರಿತು. ನಮ್ ಬೆಂಗಳೂರಲ್ಲಿ ಗಲಾಟೆ, ಟ್ರಾಫಿಕ್, ಆ ಜಂಜಾಟದ ಮಧ್ಯೆ ನಾವೊಂದ್ ಬ್ರೇಕ್ ತಗೊಂಡ್ ಈ ಜಾಗಕ್ಕೆ ಬಂದಿದ್ದಂತೂ ತುಂಬಾನೇ ಬೆನಿಫಿಟ್ ಅಂತ ನನಗನ್ನಿಸ್ತು. ಇಲ್ಲಿನ ವಾತಾವರಣದ ಬಿಸಿಲು, ಮಳೆ, ತಂಪಾದ ಗಾಳಿ ಇದೆಲ್ಲದ್ರ ಮಧ್ಯೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗಾಗ್ಲೇ ಸಂಜೆ ಆಗಿತ್ತು ಅಂತ ನಮ್ ಭಟ್ರು ಒಂದೊಳ್ಳೆ ಕಾಫಿ ಟೀ ಜೊತೆಗೆ ಕೇರಳ ಸ್ಟೈಲ್ ಬೋಂಡಾ ಕೂಡ ಮಾಡ್ಕೊಟ್ರು. ನೀವಿಲ್ ನೋಡ್ತಾರ ಹಾಗೆ ಈ ತರ ಸ್ಪೀಡ್ ಬೋಟ್ ನ ತಗೊಂಡು ನಮ್ ಬೋಟ್ ಹತ್ರನೇ ಬರ್ತಾರೆ. ನಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಪೀಡ್ ಬೋಟ್ ಅಲ್ಲಿ ಒಂದ್ ರೈಡ್ ಕೂಡ ಹೋಗ್ಬೋದು. ನನ್ಗೆ ಯಾಕೋ ಆ ಸ್ಪೀಡ್ ಬೋಟ್ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ನಿಸ್ತು. ಹಾಗಾಗಿ ನಾವ್ ಯಾರು ಕೂಡ ಆ ರೈಡ್ ನ ತಗೊಂಡ್ಲಿಲ್ಲ. ಈ ಬೋಟಿಂಗ್ ರೈಡ್ ಅಲ್ಲಿ ಇವ್ರು ಮಾಡ್ಕೊಂಡಿರೋ ದಾರಿ ಏನಿದೆಯಲ್ಲ ತುಂಬಾನೇ ಚೆನ್ನಾಗಿದೆ. ಅಕ್ಕಪಕ್ಕ ಮನೆಗಳಿರುತ್ತೆ, ಅವ್ರವ್ರದೇ ಸಣ್ಣದೊಂದು ಬೋಟ್ ಕೂಡ ಇಟ್ಕೊಂಡಿರ್ತಾರೆ. ಕೆಲವೊಬ್ರು ತೆಪ್ಪ ಕೂಡ ಇಟ್ಕೊಂಡಿದ್ರು. ಮೇ ಬಿ ಅವ್ರು ಓಡಾಡಕ್ಕೆ ನಾವು 2 ವೀಲರ್ 4 ವೀಲರ್ ಹೇಗೆ ಯೂಸ್ ಮಾಡ್ತೀವೋ ಅದನ್ನ ಅದೇ ತರ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಂತೂ ಇಂತೂ ಒಂದ್ ದಿವ್ಸ ಫುಲ್ಲು ಬೋಟಲ್ಲಂತೂ ತಿರುಗಾಡಿದ್ದಾಯ್ತು. ನಾವು ಬೆಳಗ್ಗೆ ಎಲ್ಲಿಂದ ಹೊರಟಿದ್ವೋ ಮತ್ತೆ ನೈಟ್ ಕೂಡ ಅಲ್ಲೇ ಬಂದು ಸ್ಟೇ ಆದ್ವಿ. ನಮ್ಮ ಮನೆಗಳಲ್ಲಿರೋ ತರ ಎಂಟರ್ಟೈನ್ಮೆಂಟ್ಗೆ ಟಿವಿ ಆ ಥರದ್ದೆಲ್ಲ ಏನು ಇರಲಿಲ್ಲ. ಆದ್ರೆ ಅವರೇ ಒಂದು ಬ್ಲೂಟೂತ್ ಸ್ಪೀಕರ್ನ ಅರೇಂಜ್ ಮಾಡಿ ಕೊಟ್ಟಿದ್ರು. ಸೊ ರೆಗ್ಯುಲರ್ ನಮ್ ಖುಷಿ ಪರ್ವಿದೆಲ್ಲ ಡ್ಯಾನ್ಸ್ ಕೂಡ ನಡೀತು.
ಓಪನ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ತುಂಬಾನೇ ಚಳಿ ಇತ್ತು. ಜೊತೆಗೆ ಬಿಸಿ ಬಿಸಿ ಊಟ ಕೂಡ ರೆಡಿ ಇತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಆ ದಿನ ಬೋಟ್ ಹೌಸ್ ಅಲ್ಲೇ ಸ್ಟೇ ಆದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಪಯಣ ಯಾವ ಕಡೆ ಅಂತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ನಾವು ನಿಮ್ಗೆ ಸಿಗ್ತೀವಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.